ತುಂಬಾ ಅಂದ್ರೆ ಹುಡುಗರಿಗೆ ಒಂದು ಪೊಸೆಸಿವ್ ಗರ್ಲ್ಫ್ರೆಂಡ್ ಇದ್ದೇ ಇರ್ತಾರಲ್ಲ, ಎಕ್ಸ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು. ಹುಡುಗಿ ಸ್ವಲ್ಪ ಸ್ವಲ್ಪ ಪೊಸೆಸಿವ್ ಇರ್ತಾರೆ, ಅದ್ ಯಾಕೆ ಅಂತಾನು ಹೇಳಿದೀವಿ. ಖುಷಿ. ಇಷ್ಟ ದಿನ ನಾವು ಮಾತಾಡಿದ್ವಿ ನಮ್ಮ ಸಿನಿಮಾದಲ್ಲಿ ಹಾಗಿರುತ್ತೆ ಹೀಗಿರುತ್ತೆ, ನಾವು ತುಂಬಾ ನಗ್ಸಿದೀವಿ ಅಂತ ಇಷ್ಟ ದಿನ ನಾವು ಮಾತಾಡಿದ್ ಬೇರೆ, ಇವತ್ತು ಜನ ಮಾತಾಡ್ಬೇಕು, ನೀವುಗಳು ಮಾತಾಡ್ಬೇಕು. ಸೊ ಇವತ್ತು ನಾನು ಖುಷಿ ಆಗ್ತಿದೆ. ನಿನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಜೊತೆ ನಾವೆಲ್ಲ ಫೋನಲ್ಲಿ ಮಾತಾಡಿದ್ವಿ. ಸೊ ಒಂದು ಖುಷಿ ಏನಾಯ್ತು ಅಂದ್ರೆ ಸರ್ ಪ್ರತಿಯೊಬ್ಬರನ್ನು ಗುರುತುಪಟ್ಟು ಮಾತಾಡ್ಸಿದ್ರು ಇಂಡಿವಿಜುವಲ್ ಆಗಿ. ನೀವು ಹಿಂಗೆ ಸಿನಿಮಾ ನೀವ್ ಹೇಳ್ಬೇಕು ಹೆಂಗಿತ್ತು ಅಂತ ನೋಡಿದ್ರ? ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನು ಅನಿಸ್ತು? ಭಯ ಇತ್ತಾ, ಖುಷಿ ಆಯ್ತಾ? ಖುಷಿ ಆಗ್ತಾ ಇತ್ತು, ಎಲ್ಲರೂ ನಗ್ತಾ ಇದ್ರು, ಎಮೋಷನ್ಸ್ ಹಿಂಗ್ ಫುಲ್ ಸೈಲೆಂಟ್ ಆಗಿ ಕೂರ್ತಾ ಇದ್ರು, ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ಫಸ್ಟ್ ಟೈಮ್ ನಿಮ್ಮನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನು ಅನಿಸ್ತು? ಖುಷಿ ಆಯ್ತು. ಖುಷಿ ಆಗ್ತಿದೆ. ಎಲ್ಲರೂ ಚಿಕ್ಕವರು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಔಟ್ ಅಂಡ್ ಔಟ್ ಕಾಮಿಡಿ ಇದೆ ಅಂತ ನಗ್ತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟು ಜನ ಬಂದಿರೋದು, ಪ್ರೀಮಿಯರ್ ಮಾಡಿದಾಗ ತುಂಬಾ ಜನ ಬಂದಿದ್ರು. ತುಂಬಾ ಖುಷಿ ಆಗ್ತಿದೆ. ಬಟ್ ನನ್ನ ರಿಕ್ವೆಸ್ಟ್ ಏನಂದ್ರೆ ಇದನ್ನ ನೋಡಿ ಇಲ್ಲೇ ಬಿಟ್ಬಿಡ್ಬೇಡಿ, ಬೇರೆಯವ್ರಿಗೂ ಹೇಳಿ. ಇವತ್ತು ಫ್ರೈಡೆ ವೀಕ್ ಡೇ, ಬಟ್ ನಾಳೆ ನಾಡಿದ್ದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ. ಸೊ ನಿಮ್ಮ ಹಾನೆಸ್ಟ್ ಒಪಿನಿಯನ್ ಇಂದ ನಮ್ಮ ಮೂವಿ ಇನ್ನಷ್ಟು ದಿನ ತೆರೆ ಮೇಲೆ ಇರುತ್ತೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಮಾಡಿ. ನಿಮ್ಗೆ ಹಾನೆಸ್ಟ್ ನಿಮ್ಗೆ ಏನ್ ಅನ್ಸಿದ್ದು ಅದನ್ನ ನೀವು ಹೇಳಿ. ಇಷ್ಟ ಆದಾಗ್ಲಿ ಅವ್ರು ಬಂದಾಗ ನಮ್ಗೆ ಇನ್ನಷ್ಟು ಥಿಯೇಟರ್ ಜಾಸ್ತಿ ಸಿಗುತ್ತೆ. ಉರಿಯನ್ನ ಕ್ಯಾರೆಕ್ಟರ್ ತುಂಬಾ ಫೇಮಸ್ ಆಗುತ್ತೆ. ಉರಿಯನ್ನ ಕ್ಯಾರೆಕ್ಟರ್ ಇಷ್ಟು ದಿನ ಎಲ್ಲರಿಗೂ ಬರೀ ನಗಿಸ್ತಾ ಇದೆ, ಬಟ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು, ಒಂದು ಎಮೋಷನಲ್ ಸೀನ್ ಮಾಡಕ್ಕೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಯಾವಾಗ್ಲೂ ನಗಿಸ್ತಾ ಇದೆ. ಇಲ್ಲಿ ಆದಷ್ಟು ದೊಡ್ಡ ದೊಡ್ಡ ಡೈಲಾಗ್ ಇಲ್ಲ, ಬಟ್ ಉರಿ ಕ್ಯಾರೆಕ್ಟರ್ ತುಂಬಾ ಇಷ್ಟಪಡ್ತಿದ್ದಾರೆ. ತುಂಬಾ ಅಂದ್ರೆ ಹುಡುಗರಿಗೆ ಒಂದು ಪೊಸೆಸಿವ್ ಗರ್ಲ್ಫ್ರೆಂಡ್ ಇದ್ದೇ ಇರ್ತಾರಲ್ಲ, ಎಕ್ಸ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು. ಹುಡುಗಿ ಸ್ವಲ್ಪ ಸ್ವಲ್ಪ ಪೊಸೆಸಿವ್ ಇರ್ತಾರೆ, ಅದ್ ಯಾಕೆ ಅಂತಾನು ಹೇಳಿದೀವಿ. ಖುಷಿ ಆಗ್ತಿದೆ ಉರಿ ಕ್ಯಾರೆಕ್ಟರ್ ಥ್ಯಾಂಕ್ಸ್. ಆಫ್ಟರ್ ಅಂದ್ರೆ ಒಂದು 4 years ಬ್ಯಾಕ್ ಅನ್ಸುತ್ತೆ, ತುಂಬಾ ವರ್ಷಗಳೇ ಆಯ್ತು. ಎಷ್ಟು ಜನ ಒಂದು ಸ್ಟೋರಿ ಹಾಕಿದ್ವಿ, ಇದುವರೆಗೂ ಅವ್ರು ಯಾವ ಸಿನಿಮಾದ ಸ್ಟೋರಿ ಹಾಕಿಲ್ಲ. ಫಸ್ಟ್ ಟೈಮ್ ನಿಮ್ ಸಿನಿಮಾ ಸ್ಟೋರಿ ಹಾಕಿದ್ದಾರೆ. ಸೊ ಹೇಗ ಅನ್ಸುತ್ತೆ ಆ ಖುಷಿ, ಆ ಸಪೋರ್ಟ್? ತುಂಬಾ ಖುಷಿ ಆಗ್ತಿದೆ. ನಿನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಜೊತೆ ನಾವೆಲ್ಲ ಫೋನಲ್ಲಿ ಮಾತಾಡಿದ್ವಿ. ಸೊ ಒಂದು ಖುಷಿ ಏನಾಯ್ತು ಅಂದ್ರೆ ಸರ್ ಪ್ರತಿಯೊಬ್ಬರನ್ನು ಗುರುತುಪಟ್ಟು ಮಾತಾಡ್ಸಿದ್ರು ಇಂಡಿವಿಜುವಲ್ ಆಗಿ. ನೀವು ಹಿಂಗೆ ಅಂತ, ಅದು ಭಾರಿ ಖುಷಿ ಆಯ್ತು. ಅಂದ್ರೆ ನಮ್ ಯಂಗ್ಸ್ಟರ್ಸ್ ಹೊಸಬರದು ಕಂಟೆಂಟ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸ್ಟ್ರಗಲ್ ಮಾಡಿ ಇವತ್ತು ಈ ಪೊಸಿಷನ್ ಬಂದಿದ್ದಾರೆ. ಅವರೇ ನಮ್ನೆಲ್ಲ ಇನ್ಸ್ಪೈರ್ ಮಾಡೋದು. ಪ್ರತಿ ಸಲನು ಎಲ್ಲೋ ತುಂಬಾ ಜನ ನೀವು ಶಾರ್ಟ್ ಫಿಲಮ್ಗೆ ಸೀಮಿತ ಅನ್ನೋ ತರ ಮಾತಾಡೋದು, ನಮ್ಗೆ ಅಷ್ಟು ಮಿಲಿಯನ್ ವ್ಯೂಸ್ ಇದ್ರೂ ರೆಕಗ್ನೈಸ್ ಮಾಡ್ತಿದ್ರು, ಎಲ್ಲೋ ಒಂದ್ ಕಡೆ ಇವ್ರ ಇಷ್ಟಕ್ಕೆ ಅನ್ನೋ ತರ ಇತ್ತು. ಬಟ್ ನಂಗೆ ಪ್ರತಿ ಸಲ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ಹಂಗಂದಾಗೆಲ್ಲ ನಾನು ಅನ್ನ ತುಂಬಾ ನೆನ್ಸ್ಕೊಂಡಿದ್ದೆ. ಯಾಕಂದ್ರೆ ಸರ್ ಸೀರಿಯಲ್ ಮಾಡ್ತಾ ಅವ್ರು ಇವಾಗ ಇಂಡಿಯಾನೇ ರೂಲ್ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಸಲನು ಸ್ವಲ್ಪ ಡಿಸಪಾಯಿಂಟ್ ಆದಾಗ ಸರ್ನೇ ನೆನ್ಸ್ಕೊತಿದ್ದೆ ನಾನು. ಇವತ್ತು ಅವರು ಅದನ್ನ ಅವ್ರಿಗೂ ಆತರ ಮಾತು ಕೇಳ್ಪಟ್ಟಿರ್ಬೋದು, ಬಟ್ ಅವ್ರು ಅದನ್ನೇ ಅನ್ಕೊಂಡು ಇದ್ದಿದ್ರೆ ಇವತ್ತು ಇಷ್ಟು ದೊಡ್ಡ ಹೆಸರು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಂತವ್ರು ನನಗೆ ಪರ್ಸನಲಿ ಸರ್ ಅಂದ್ರೆ ತುಂಬಾ ಇಷ್ಟ. ಅವರು ನಮ್ಮ ಸ್ಟೋರಿ ಹಾಕಿರೋದು, ನಮ್ಮ ಅಮೃತಾಂಜನ್ ಬಗ್ಗೆ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡ್ತಿರೋದು ಹೇಳಕ್ ಆಗಲ್ಲ, ಅಷ್ಟು ಖುಷಿ ಆಗ್ತದೆ. ನಿಮ್ ಕಂಟೆಂಟ್ ಎಲ್ಲ ನೋಡ್ತಿದ್ರಂತ ಅವ್ರು ಆಕ್ಚುಲಿ ಫೋನ್ ಅಲ್ಲಿ ಹೇಳಿದ್ರು. ಹೌದು ಕಂಟೆಂಟ್ ಎಲ್ಲ ನೋಡ್ತಿದ್ರು. ಅಂಡ್ ಪ್ರತಿಯೊಬ್ರು ಗೌರವ್, ಕಾರ್ತಿಕ್, ನಾನಾಗ್ಲಿ ಸರ್ ಇನ್ನೊಂದು ಹೇಳಿದ್ರು, ಹುಡುಗರಿಗೆಲ್ಲ ತುಂಬಾ ಸಿಕ್ಕಾಪಟ್ಟೆ ಗೋಲ್ಡ್ ಮಾಡ್ತೀರಿ ನೀವು ಅಂತಿದ್ರು. ತುಂಬಾ ಖುಷಿ ಆಯ್ತು. ಅಂದ್ರೆ ಗುರ್ತು ಹಿಡಿತಾ ಇದಾರೆ ಸರ್ ಅಂತ, ಅಷ್ಟು ದೊಡ್ಡವರು ನಮ್ಮ ಸಣ್ಣವ್ರನ್ನ ಗುರ್ತು ಹಿಡಿತಿದಾರಲ್ಲ ಅಂತ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಹೀಗೆ ಬೆಳೀರಿ, ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿ. ಹೀಗೆ ನೆಕ್ಸ್ಟ್ ದಿನಲ್ಲಿ ಅವಾಗ ಕಾಣಿಸ್ತಾರೆ, ಒಂದೇ ಬೇಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನ್ನೋದು. ಬಟ್ ಮೊನ್ನೆ ಪ್ರೀಮಿಯರ್ ಮಾಡಿದ್ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂತು, ಯಾಕೆಂದ್ರೆ ಜನರ ರಿಯಾಕ್ಷನ್ ಹಂಗಿತ್ತು. ಸೊ ಇವತ್ತು ರಿಲೀಸ್ ಆಗಿದೆ. ಸೊ ನಾವು ಥಿಯೇಟರ್ ಲೈಕ್ ಡೋರ್ ಹತ್ರನೇ ನಿಂತ್ಕೊಂಡಿದೀವಿ, ರಿಯಾಕ್ಷನ್ ನಾವೇ ತಗೋಬೇಕು ಅಂತ. ಯಾಕಂದ್ರೆ ಇಷ್ಟ ದಿನ ನಾವು ಮಾತಾಡಿದ್ವಿ ನಮ್ಮ ಸಿನಿಮಾದಲ್ಲಿ ಹಾಗಿರುತ್ತೆ ಹೀಗಿರುತ್ತೆ, ನಾವು ತುಂಬಾ ನಗ್ಸಿದೀವಿ ಅಂತ ಇಷ್ಟ ದಿನ ನಾವು ಮಾತಾಡಿದ್ ಬೇರೆ, ಇವತ್ತು ಜನ ಮಾತಾಡ್ಬೇಕು, ನೀವುಗಳು ಮಾತಾಡ್ಬೇಕು. ಸೊ ಇವತ್ತು ನಾನು ವಾಪಸ್ ನಿಮಗೆ ಕೇಳ್ತೀನಿ ರಿವ್ಯೂಸ್ ಹೇಗಿತ್ತು ಸಿನಿಮಾ ಅಂತ. ಸೊ ತುಂಬಾ ಖುಷಿ ಆಗುತ್ತೆ. ಆಡಿಯನ್ಸ್ ಅದೇ ಸರ್, ನಮ್ಮನ್ನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ರು, ತುಂಬಾ ಬ್ಲೆಸ್ಸಿಂಗ್ ಕೊಟ್ಬಿಟ್ಟಿದ್ರು. ನಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭಯ ಇತ್ತು. ಬಟ್ ಇವತ್ತು ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಆಲ್ರೆಡಿ ಪ್ರೀಮಿಯರ್ ಆದಾಗಲೇ ನನಗೆ ಗೊತ್ತಿತ್ತು ಜನ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಅಂತ.
ಇಷ್ಟು ದಿನ ಆಕ್ಚುಲಿ ನಮ್ಗೆಲ್ಲ ನಾವು ಏನೇ ಕಾಂಟೆಂಟ್ ರಿಲೀಸ್ ಮಾಡಿದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು 80% ಆಫ್ ದ ಕಾಮೆಂಟ್ ಏನಿರೋದು ಅಂದ್ರೆ ನೀವೆಲ್ಲ ಸಿನಿಮಾ ಮಾಡಬೇಕು, ಯಾಕಿನ್ನೂ ಇದಕ್ಕೆ ಸೀಮಿತವಾಗಿದ್ದೀರಾ ಅಂತ ಹೇಳೋರು. ಸೊ ಅವ್ರದ್ದೆಲ್ಲ ಸಪೋರ್ಟ್ ತಗೊಂಡು ನಾವು ಇವತ್ತು ಫೈನಲಿ ಸಿನಿಮಾ ಮಾಡಿ ನಿಮ್ ಮುಂದೆ ತಂದು ಇಟ್ಬಿಟ್ಟಿದೀವಿ. ಸೊ ಇದನ್ನ ಗೆಲ್ಸೋದು ಬಿಡೋದು ಇನ್ನ ಜನಕ್ಕೆ ಬಿಟ್ಟಿದ್ದು. 100% 80% ಆಫ್ ದ ಮೂವಿ ಜನರ ಮುಖದಲ್ಲಿ ನಗು ತರಿಸಿದೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹೌದಲ್ವಾ? ನಕ್ಕಿದಿರಲ್ವಾ? ನಿಮ್ಮೆಲ್ಲ ನಗ್ಸಿದಿರಲ್ವಾ? ಸೊ ಈ ಕಾನ್ಫಿಡೆನ್ಸ್ ಅಲ್ಲೇ ನಾವು ಮುಂದೆ ಹೋಗ್ತೀವಿ. ಜನ ಹೇಗೆ ಅಕ್ಸೆಪ್ಟ್ ಮಾಡಿ ನಮ್ಮನ್ನ ಗೆಲ್ಸ್ತಾರೆ ನೋಡ್ಬೇಕು. ಆಲ್ ದ ಬೆಸ್ಟ್ ನಿಮ್ಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.